TV, forever on fire. ವಯನಾಡು ದುರಂತ ಪ್ರದೇಶಕ್ಕೆ ಯೂನಿವರ್ಸಲ್ ಸ್ಟಾರ್ ಎಂಟ್ರಿ ಆಗಿದೆ. ಆದರೆ ಒಬ್ಬ ಸ್ಟಾರ್ ಆಗಿ ಅಥವಾ ಒಬ್ಬ ಹೀರೋ ಆಗಿ ಇಲ್ಲಿಗೆ ಅವರು ಎಂಟ್ರಿ ಕೊಟ್ಟಿಲ್ಲ. ಇಲ್ಲಿಗೆ ಲೆಫ್ಟಿನೆಂಟ್ ಕರ್ನಲ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ ಮೋಹನ್ ಲಾಲ್. ಹಾಗಿದ್ರೆ ವಯನಾಡಿಗೆ ಬಂದಿದ್ಯಾಕೆ? ಅದು ಕೂಡ ಲೆಫ್ಟಿನೆಂಟ್ ಕರ್ನಲ್ ಆಗಿದ್ ಯಾವಾಗ? ಈ ಪ್ರಶ್ನೆಗಳು ಸಹಜವಾಗಿ ಇದೀಗ ಕುತೂಹಲವನ್ನ ಮೂಡಿಸ್ತಾ ಇದೆ. ಜನರ ಕಷ್ಟವನ್ನ ಕೇಳುವುದಕ್ಕೆ ಮಿಲಿಟರಿ ಡ್ರೆಸ್ನಲ್ಲಿ ಮೋಹನ್ ಲಾಲ್ ಹಾಜರಾಗಿದ್ದಾರೆ. ಮೆಪ್ಪಾಡಿ, ಚುರಲ್ಮಲೈ, ಮುಂಡಕೈಗೆ ಭೇಟಿಯನ್ನ ಕೊಟ್ಟಿದ್ದಾರೆ ಮೋಹನ್ ಲಾಲ್. ಅಲ್ಲಿ ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ ಅನ್ನೋದನ್ನ ಖುದ್ದು ಅವರೇ ನೋಡಿದ್ದಾರೆ. ವಯನಾಡು ದುರಂತ ಸ್ಥಳಗಳ ಕಾರ್ಯಾಚರಣೆಯನ್ನ ಪರಿಶೀಲಿಸಿದ್ದಾರೆ ಮೋಹನ್ ಲಾಲ್. ರಾಜಕಾರಣಿಯಾಗೋ, ಚಲನಚಿತ್ರ ನಟನಾಗೋ, ಕಷ್ಟಕ್ಕೆ ಸ್ಪಂದಿಸೋ ಆರ್ಮಿಯಾಗೋ, ವಯನಾಡು ದುರಂತ ಸ್ಥಳಗಳ ಕಾರ್ಯಾಚರಣೆಯನ್ನ ಪರಿಶೀಲಿಸುವಂತ ಕೆಲಸಕ್ಕೆ ಮೋಹನ್ ಲಾಲ್ ಮುಂದಾಗಿರೋದು. ಕಾರ್ಯಾಚರಣೆ ಜಾಗಕ್ಕೆ ಖುದ್ದು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಪ್ರವಾಹದ ಎದುರು ಕಟ್ಟಿದ್ದ ಬ್ರಿಡ್ಜ್ಗೆ ಮೋಹನ್ ಲಾಲ್ ಪ್ರಶಂಸೆಯನ್ನ ಕೂಡ ಇದೇ ಸಂದರ್ಭದಲ್ಲಿ ವ್ಯಕ್ತಪಡಿಸಿದ್ದಾರೆ. ವಯನಾಡು ದುರಂತ ಜಾಗಕ್ಕೆ ಯೂನಿವರ್ಸಲ್ ಸ್ಟಾರ್ ಎಂಟ್ರಿ ಕೊಟ್ಟಿರೋದು. ಫಿಲಂ ಸ್ಟಾರ್ ಆಗಿ ಅಲ್ಲ, ಲೆಫ್ಟಿನೆಂಟ್ ಕರ್ನಲ್ ಆಗಿ. ಬಹಳ ದಿನಗಳಿಂದಲೂ ಕೂಡ ಅಲ್ಲಿನ ಸೇನಾ ಸಿಬ್ಬಂದಿ ಇನ್ನಿಲ್ಲದಂತ ಪ್ರಯತ್ನ ಪಟ್ಟು ತಮ್ಮ ಜೀವವನ್ನು ಪಣಕ್ಕಿಟ್ಟು ರಕ್ಷಣೆ ಮಾಡ್ತಾ ಇದ್ದಾರೆ. ಅವರಿಗೆ ಇದೇ ಸಂದರ್ಭದಲ್ಲಿ ಅಭಿನಂದನೆಯನ್ನ ಕೂಡ ಸಲ್ಲಿಸ್ತಾ ಇದ್ದಾರೆ. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಾ. ನೀವು ಕೂಡ ದೃಶ್ಯದಲ್ಲಿ ಗಮನಿಸಿದ್ರಿ. ಸ್ವತಃ ಮೋಹನ್ ಲಾಲ್ ಈ ಒಂದು ಸ್ಥಳಕ್ಕೆ ಭೇಟಿ ಕೊಟ್ಟಿರೋದು. ವಯನಾಡು ಭೂಕುಸಿತದಲ್ಲಿ ಈಗಾಗಲೇ ಸಾವಿನ ಸಂಖ್ಯೆ 300ರ ಗಡಿ ದಾಟ್ತಾ ಇದೆ. ಹೀಗಿರಬೇಕಾದ್ರೆ ಇಲ್ಲಿ ಸಾಕಷ್ಟು ಕಷ್ಟಪಟ್ಟು ರಕ್ಷಣಾ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ಇಲ್ಲಿವರೆಗೂ 1500ಕ್ಕೂ ಹೆಚ್ಚು ಸಿಬ್ಬಂದಿಗಳಿಂದ ರಕ್ಷಣಾ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ಆ ಕಾರ್ಯಾಚರಣೆಯನ್ನು ನೋಡಲಿಕ್ಕೆ ಖುದ್ದು ಮೋಹನ್ ಲಾಲೇ ಎಂಟ್ರಿ ಕೊಟ್ಟಿದ್ದಾರೆ. ಯಾವ ಥರದೊಂದು ಪರಿಸ್ಥಿತಿ ಇದೆ, ಅಲ್ಲಿನ ಜನರು ಹೇಗಿದ್ದಾರೆ, ಎಷ್ಟು ರಕ್ಷಣೆ ಆಗಿದೆ, ಸದ್ಯದ ಅಲ್ಲಿನ ಸಿಚುವೇಶನ್ ಏನು, ಇದೆಲ್ಲವನ್ನ ಖುದ್ದು ಅವರೇ ಭೇಟಿ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಒಬ್ಬ ಹೀರೋನಾಗಿ ಬಂದಿಲ್ಲ, ಇಲ್ಲಿ ಮಿಲಿಟರಿ ಡ್ರೆಸ್ನಲ್ಲೇ ಮೋಹನ್ ಲಾಲ್ ಎಂಟ್ರಿ ಕೊಟ್ಟಿರೋದು ಲೆಫ್ಟಿನೆಂಟ್ ಕರ್ನಲ್ ಆಗಿ. ಮೋಹನ್ ಲಾಲ್ ಒಬ್ಬ ಅದ್ಭುತ ನಟ ಅನ್ನೋದು ಎಲ್ರಿಗೂ ಗೊತ್ತಿತ್ತು. ಆದರೆ ಲೆಫ್ಟಿನೆಂಟ್ ಕರ್ನಲ್ ಯಾವಾಗಾದ್ರು ಅನ್ನೋದು ಈಗ ತುಂಬ ಜನರ ಪ್ರಶ್ನೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ವೈರಲ್ ಆಗ್ತಾ ಇದೆ. ಮೋಹನ್ ಲಾಲ್ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಟ್ವೀಟ್ ಮಾಡಿದ್ರು. ಸೋಷಿಯಲ್ ಮೀಡಿಯಾದಲ್ಲಿ ಸ್ಪೆಷಲ್ ಪೋಸ್ಟನ್ನು ಶೇರ್ ಮಾಡಿದ್ರು. ನಟ ಈ ಜನರಿಗೆ ಧೈರ್ಯ ತುಂಬುವಂಥ ಕೆಲಸವನ್ನು ಕೂಡ ಮಾಡಿದ್ರು. ಮತ್ತು ಅಲ್ಲಿ ಶ್ರಮ ವಹಿಸ್ತಿರುವಂಥ ಪ್ರತಿಯೊಬ್ಬ ಯಾರೆಲ್ಲ ಇದ್ದಾರೋ ಕಾರ್ಮಿಕರು ಅವರೆಲ್ಲರಿಗೂ ನನ್ನ ಅಭಿನಂದನೆ ಅಂತ ಕೂಡ ಹೇಳಿದರು. ಸಂತ್ರಸ್ತರಿಗೆ ಪರಿಹಾರ ನೀಡೋಕೆ ಅವಿರತವಾಗಿ ಶ್ರಮಿಸ್ತಿರುವಂಥ ಸೈನಿಕರು, ಸ್ವಯಂ ಸೇವಕರು ಮತ್ತು ವಿವಿಧ ಅಧಿಕಾರಿಗಳ ಶೌರ್ಯ ಮತ್ತು ಸಮರ್ಪಣಾ ಮನೋಭಾವಕ್ಕೆ ನನ್ನದೊಂದು ಸಲಾಂ ಅಂತ ಕೂಡ ಹೇಳಿದರು. ಈಗಾಗಲೇ ಈ ಪೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ನೋಡಿ, ಈ ವಯನಾಡು ಸಾಕಷ್ಟು ಕಷ್ಟದಲ್ಲಿ ಇರೋದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಕೇವಲ ಕೇರಳದವರು ಮಾತ್ರ ಅಲ್ಲ, ಅಕ್ಕಪಕ್ಕದ ರಾಜ್ಯದವರ ಮನ ಕೂಡ ಕೇರಳದ ಈ ಪರಿಸ್ಥಿತಿಗೆ ಮರುಗ್ತಾ ಇದೆ. ಈಗಾಗಲೇ ಮುಮ್ಮಟ್ಟಿ 20 ಲಕ್ಷ, ದುಲ್ಕರ್ ಸಲ್ಮಾನ್ 15 ಲಕ್ಷ ಕೊಟ್ಟಿದ್ರು. ಇದೀಗ ಸ್ವತಃ ಮೋಹನ್ ಲಾಲ್ ಅಲ್ಲಿನ ಸ್ಥಳಕ್ಕೆ ಭೇಟಿ ಕೊಟ್ಟಿರೋದು. ಮತ್ತು ಅಲ್ಲಿ ತಾತ್ಕಾಲಿಕವಾಗಿ ಒಂದು ಸೇತುವೆ ನಿರ್ಮಾಣ ಮಾಡಲಾಗಿತ್ತು. ಟೆಕ್ನಿಕಲಿ ಸಾಕಷ್ಟು ಸವಾಲುಗಳು ಕೂಡ ಎದುರಾಗಿತ್ತು. ಸೇನಾ ಕಡೆಗಿಂದ ಆ ಒಂದು ಸೇತುವೆಯನ್ನು ನಿರ್ಮಿಸಲಾಗಿತ್ತು. ಈಗಾಗ್ತಿರುವಂಥ ಅನಾಹುತಗಳನ್ನು ತಪ್ಪಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನು ಪಡಲಾಗಿತ್ತು. ಇದೆಲ್ಲವನ್ನ ಖುದ್ದು ಮೋಹನ್ ಲಾಲೇ ಸ್ಥಳಕ್ಕೆ ಭೇಟಿ ಕೊಟ್ಟು ನೋಡಿದ್ದಾರೆ. ಜೊತೆಗೆ ಅಲ್ಲಿ ಇದ್ದಂಥ ಸೇನಾನಿಗಳಿಗೆ ಮತ್ತು ಅಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಪ್ರತಿಯೊಬ್ಬ ಸಿಬ್ಬಂದಿಗಳಿಗೆ ಶ್ಲಾಘನೆ, ಅಭಿನಂದನೆಯನ್ನು ಸಲ್ಲಿಸುವಂಥ ಕೆಲಸವನ್ನು ಮಾಡಿದ್ದಾರೆ.
ಇಷ್ಟೆಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರುವ ನಿಮಗೆ ಸಲಾಂ ಅಂತ ಸ್ವತಃ ವೈನಾಡಿಗೆ ತೆರಳಿ ಅದರಲ್ಲೂ ಲೆಫ್ಟಿನೆಂಟ್ ಕರ್ನಲ್ ಆಗಿ ಮೋಹನ್ ಲಾಲ್ ಎಲ್ರಿಗೂ ಅಭಿನಂದನೆ ಸಲ್ಲಿಸಿರೋದು. ಹಾಗಿದ್ರೆ ಮೋಹನ್ ಲಾಲ್ ಯಾವ ರೀತಿಯಾಗಿ ಲೆಫ್ಟಿನೆಂಟ್ ಕರ್ನಲ್ ಆದರು? ಒಬ್ಬ ಸೆಲೆಬ್ರಿಟಿ ಆಗಿದ್ದವರು, ಒಬ್ಬ ನಾಯಕನಾಗಿದ್ದವರು, ಸಿನಿಮಾ ಸ್ಟಾರ್ ಆಗಿದ್ದವರು. ಇದಕ್ಕಿದ್ದ ಹಾಗೇ ಲೆಫ್ಟಿನೆಂಟ್ ಕರ್ನಲ್ ಅಂತ ಹೇಳಿದ್ರೆ ಅದು ಸಹಜವಾಗಿ ಎಲ್ರಿಗೂ ಶಾಕ್ ಆಗುತ್ತೆ. ಇದು ಹೇಗೆ ಸಾಧ್ಯ? ಯಾಕಂದರೆ ಆ ಒಂದು ಯೂನಿಫಾರ್ಮ್ಗೆ ತುಂಬ ಗೌರವ ಇದೆ. ಅದನ್ನು ಯಾರು ಬೇಕೋ ಅವರು ಹಾಕೊಳ್ಳೋಕೆ ಅವಕಾಶ ಇಲ್ಲ. ಅಂಥದ್ರಲ್ಲಿ ಇವ್ರಿಗೆ ಅವಕಾಶ ಇದೆ ಅಂತ ಅಂದರೆ ಮೋಹನ್ ಲಾಲ್ ಅವ್ರಿಗೆ ಹೇಗೆ ಡಿಫ್ರೆಂಟ್ ಅನಿಸ್ತಾರೆ ಅನ್ನೋದು ಕೂಡ ಇಲ್ಲಿ ತುಂಬ ಪ್ರಶ್ನೆಯಾಗಿ ಕಾಡ್ತಾ ಇರೋದು.